ಇವಾಗ ನಮಗೆ 75 ವರ್ಷ. ಎಲ್ಲ ಕಸ್ಟಮರು ಭಾಳ ಇಂಟ್ರೆಸ್ಟಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಹೆಂಗಾದ್ರೆ ದಾರಿ ಕ್ಲಾನ್ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನೊಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಪುಟಾಣಿ ಹೋಟೆಲ್ ಅಂದರೆ, ಎಷ್ಟು ಚಿಕ್ಕದಾಗಿದೆ ಅಂದರೆ ಇಲ್ಲಿ ಹೋಟೆಲ್ ಇದೆ ಅಂತಲೇ ಗೊತ್ತಾಗಲ್ಲ. ನೀವು ಅನ್ಕೋಬೋದು, ಅಲ್ಲ ಮರೆ ಹೋಟೆಲ್ ಇದೆ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಅಷ್ಟು ಜನ ಹೋಗ್ತಾರ ಅಂತ. ಆ ಟೇಸ್ಟು ಹೋಟೆಲ್ ಎಷ್ಟು ಚಿಕ್ಕದಿದ್ರೇನು, ಹೇಗಿದ್ರೇನು, ಎಲ್ಲಿದ್ರೇನು ಜನರನ್ನು ಸೆಳೆಯುತ್ತೆ. ಬನ್ನಿ, ಫಸ್ಟು ನಾನು ಹೋಟ್ಲು ಹೆಂಗಿದೆ ಅಂತ ತೋರಿಸ್ತೀನಿ, ಆಮೇಲೆ ಅಲ್ಲಿನ ಟೇಸ್ಟ್ ಬಗ್ಗೆ ಮಾತಾಡ್ತೀನಿ. ಇವತ್ತು SSP ಈಟಿಂಗ್ ಹೌಸ್ ಅಂತ ನೋಡಿದ್ರಲ್ಲ, ಎಷ್ಟೊಂದು ಕ್ರೌಡು, ಎಷ್ಟು ಪುಟಾಣಿಯಾಗಿದೆ. ಇಲ್ಲಿ ದೋಸೆ, ಚತುರ್ಮುಖ, ಪಂಚಮುಖ, ಹಿಂಗೆ ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ತಿಂಡಿಗಳಿವೆ ಅಂತೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಾರೆ, ಕ್ರೌಡು ಹಾಗೆ ಇದೆ. ಹೆಂಗೆಂಗಿದೆ, ಏನೇನು ಸ್ಪೆಷಲು ಎಲ್ಲ ನೋಡೋಣ. ನಮಸ್ಕಾರ. ನಾವು ಸ್ಟಾರ್ಟ್ ಮಾಡಿ 30-35 ವರ್ಷ ಆಯಿತು. ನಾವು ಸ್ಟಾರ್ಟ್ ಮಾಡಿದ 5 ರೂಪಾಯಿ, ಈಗ 40 ರೂಪಾಯಿ ಆಗಿದೆ. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತ. ಇದು ನಾನು ಮಾಡ್ತಾ ಇರೋದಲ್ಲ, ನಮ್ಮ ತಂದೆ ಮಾಡ್ತಾ ಇರೋದು. ನಮ್ಮ ತಂದೆ ಮುಂಚೆ ನಮ್ಮ ತಾತ ಮಾಡ್ತಾಯಿದ್ರು ಕಬ್ಬಂಪೇಟೆಯಲ್ಲಿ. ಮುದ್ದನ ಹೋಟ್ಲು ಅಂತ, ಹೆಸರಲ್ಲಿ ಮುದ್ದನ ಹೋಟ್ಲು ಅಂತ ಕೇಳಿರ್ತೀರ ನೀವು. ನಮಗೆ ಇಲ್ಲಿ ಅಕ್ಕಪಕ್ಕ ಬರೋರೇ ನಮ್ಮ ದೇವ್ರುಗಳು ಅಂತೀವಿ. ನಮ್ಮ ಕಸ್ಟಮರ್ ಇಸ್ ಗಾಡ್. ನಮಗೆ ಒಬ್ಬೊಬ್ರು ಹೇಳ್ತಾರೆ ಕಸ್ಟಮರ್ ಥರ ನೋಡ್ಕೊಬೇಕು ಅಂತ, ಆದರೆ ನಾನು ಕಸ್ಟಮರ್ನ ದೇವ್ರ ಥರ ನೋಡ್ಕೊಳ್ತೀನಿ. ಸೊ ಆಗಿರ್ಬೇಕಾದ್ರೆ ಕಸ್ಟಮರ್ ನಮಗೆ ಇಲ್ಲಿ 94-95 ಇಸ್ವಿಯಿಂದ ಇಲ್ಲಿ ಇಲ್ಲಿ ಬರೋ ಕಸ್ಟಮರ್ಸೇ ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ನಾನು ವಿಜಯನಗರದಿಂದ ಬರ್ತಾ ಇರೋದು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಬಂದರೆ ಯಾವಾಗ ಬಂದ್ರೂ ಕ್ರೌಡ್. ಇಲ್ಲಿ ಹಳ್ಳಿ ಸ್ಟೈಲ್, ಟೋಟಲ್ ಹಳ್ಳಿ ಸ್ಟೈಲ್. ಇಲ್ಲಿ ಬಂದು ಒಂದು ಸತಿ ಟ್ರೈ ಮಾಡಿ ಬ್ರೇಕ್ಫಾಸ್ಟ್, ಆಮೇಲೆ ನೀವೇ ಹೇಳ್ತೀರಾ ಏನಂತ. ನಾವು ಕಳೆದ 25 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ಪಲಾವು, ಖಾರ ಬಾತು ಸೂಪರಾಗಿರುತ್ತೆ. ನೀವೇ ನೋಡಿದ್ರಲ್ಲ, ಇದು ಚಿಕ್ಕ ಹೋಟ್ಲಾದ್ರೂ ಟೇಸ್ಟಿಯಾಗಿರುತ್ತೆ. ಇಲ್ಲಿ ತುಂಬ ಜನ 35 ವರ್ಷದಿಂದ ಬರ್ತಾನೆ ರೆಗ್ಯುಲರಾಗಿರ್ತಾರೆ ಇಲ್ಲಿ ಅವಾಗ. ನಾನು ನಮ್ಮ ಮನೆಯವ್ರು ಮಾಡೋದ್ರಿಂದ ಮೇರಾತ್ ಮೇರಾ ಭಗವಾನ್. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಖಾಲಿ ಮಾಡ್ಕೊತೀವಿ. ಹ್ಯೂಜಾಗಿ ಮಾಡಿ ಹ್ಯೂಜಾಗಿ ಖಾಲಿ ಮಾಡೋದು ನಾವು. ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಾವು ಕಷ್ಟ ಸುಖ ಅನ್ನೋದಲ್ಲ ವಿಷಯ, ನಮ್ಮ ಶ್ರಮ ನಮ್ಮ ಶ್ರದ್ಧೆ ಕೇಳುತ್ತೆ. ನಾವು ಆವಾಗ ಒಂದು ಕಾಲದಲ್ಲಿ ನಮ್ಮ ತಂದೆಗೆ ತಿನ್ನೋಕ್ಕೂ ಗೊತ್ತಿರಲಿಲ್ಲ. ಆ ಕಾಲದಲ್ಲಿ ನಮ್ಮ ತಾತ ಕರೆದ್ಬಿಟ್ಟು ಹೇಳಿದ್ರು, ನೋಡಪ್ಪ ನೀವು ಹಿಂಗೆ ಇರ್ತೀರಲ್ಲ, ಬೇಡ ಬನ್ನಿ ನಮ್ಮ ಜೊತೆ ಸೇರ್ಕೊಂಡು ಮಾಡಿ ಅಂತ ಅಂದರು. ಅವಾಗೂ ಅಂದ್ವಿ ನಾವು ಕಷ್ಟ ಇರುತ್ತೆ ಅಂತ. ಹೌದು, ಕಷ್ಟ ಬೀಳಲೇಬೇಕು. ಕಷ್ಟ ಬೀಳಿಲ್ಲ ಅಂದರೆ ಯಾವನು ಕೊಡ್ತಾವೆ ನಮಗೆ? ಯಾವನು 1 ರೂಪಾಯಿ ಕೊಡೋಲ್ಲ. ಕಷ್ಟ ಬೀಳಿಲ್ಲ, ಜೋಬಲ್ಲಿ ದುಡ್ಡಿದ್ರೆ ಮಾತ್ರ ನಮ್ಮವನು ತಮ್ಮವನು. ಜೋಬಲ್ಲಿ ದುಡ್ಡಿಲ್ಲ ಅಂತಾರೆ ಅವ್ನು ಯಾವನ ಕಾಲು ಕಸ ಅಂತಾರೆ ಈ ಕಾಲದಲ್ಲಿ. ಸೊ ಹಂಗಿರ್ಬೇಕು. ಆ ಕಾಲದಲ್ಲಿ ನಮ್ಮ ತಾತ ನಮ್ಮನ್ನ ಕೈ ಹಿಡಿದ್ರು. ಸೊ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಶ್ರಮಪಟ್ಟು ಅವಾಗ ಮಾಡಿದ್ರು. ಇವತ್ತು ಅದು ಕರ್ಕೊಂಬರ್ತಾ ಇದೆ. ಸೊ ಏನಾಗುತ್ತೆ, ನಾನು ಕಷ್ಟಪಟ್ಟು ದುಡಿದ್ರೆ ಮಾತ್ರ ವ್ಯಾಲ್ಯೂ ಇವತ್ತು. ಯಾವುದು ಸುಮ್ಮನೆ ಬರೋಲ್ಲ ಸರ್ ಇವತ್ತು. ಹಾಂ, ಕೇಳಿಸುತ್ತೆ. ಎಕರೆ ಇಡ್ಲಿ ಅಂತೀವಲ್ಲ ನೋಡಿ, ಊಟ ಕಟ್ಟೇಳಿ ದೊಡ್ಡದಾಗಿ ಬರುತ್ತೆ ಎಕರೆ ಇಡ್ಲಿ. ನಾನು ಕೇಳೋ ಶೀಟ್ ಆಗಲಿ ಯೂಸ್ ಮಾಡಲ್ಲ. ಇವಾಗ ನಮ್ಮ ಹತ್ರ ತಿಂಡಿ ವಿಶೇಷವಾಗಿರೋದು ಅಂದರೆ ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ, ವಡೆ, ದೋಸೆ ಇಷ್ಟು ವಿಶೇಷವಾಗಿದೆ. ಎಕರೆ ಇಡ್ಲಿ ನಮ್ಮ ಹತ್ರ ಸ್ಪೆಷಲ್ಲು. ನಮ್ಮ ಬ್ರ್ಯಾಂಚ್ಗಳೆಲ್ಲೇ ಹೋದರೂ ಎಕರೆ ಇಡ್ಲಿ ಸಿಗೋಲ್ಲ, ನಮ್ಮ ಹತ್ರ ಮಾತ್ರ ಎಕರೆ ಇಡ್ಲಿ ಸಿಗುತ್ತೆ. ಮತ್ತು ನಮ್ಮ ಹತ್ರ ಶಂಕರ ಗುರು, ತ್ರಿಮೂರ್ತಿ, ಚತುರ್ಮುಖ, ಪಂಚಮುಖ ಅಂತೆಲ್ಲ ಮಿಕ್ಸು. ಇಲ್ಲಿ ನಮಗೆ ಲೋಕಲಲ್ಲಿ ಏರಿಯಲ್ಲಿ ನಮಗೆ ಕರೆಯೋದು ಮಿಕ್ಸಿಂಗ್ ಹೋಟ್ಲು ಅಂತ. ಏನಕ್ಕೆ ಮಿಕ್ಸಿಂಗ್ ಹೋಟ್ಲು ಅಂತ ಕರೀತಾರೆ ಅಂತಂದರೆ, ಚಿತ್ರಾನ್ನ, ಪಲಾವು, ಉಪ್ಪಿಟ್ಟು, ಇಡ್ಲಿ 4 ಐಟಮ್ ಮಿಕ್ಸ್ ಮಾಡ್ಕೊಡ್ತೀವಿ. ಒಂದೇ ಎಲೆಯಲ್ಲಿ 4 ಐಟಮ್ ಹಾಕ್ಕೊಡ್ತೀವಿ. ಅದರಿಂದ ನಮ್ಮನ್ನ ಮಿಕ್ಸಿಂಗ್ ಹೋಟ್ಲು ಅಂತ ಕರೀತಾರೆ. ಸೊ ಚತುರ್ಮುಖ ಅಂದರೆ ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ. ಪಂಚಮುಖ ಅಂದರೆ ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ, ವಡೆ ಬರುತ್ತೆ. ತ್ರಿಮೂರ್ತಿ ಅಂದರೆ ಚಿತ್ರಾನ್ನ, ಪಲಾವ್, ಇಡ್ಲಿ, ಇಲ್ಲ ಉಪ್ಪಿಟ್ಟು, ಪಲಾವ್, ಇಡ್ಲಿ ಬರುತ್ತೆ. ಶಂಕರ ಗುರು ಅಂದರೆ ಪಲಾವ್, ಚಿತ್ರಾನ್ನ, ಇಲ್ಲ ಪಲಾವ್, ಇಡ್ಲಿ, ಇಲ್ಲ ಚಿತ್ರಾನ್ನ, ಇಡ್ಲಿ ಆ ಥರ ಬರುತ್ತೆ. ತುಂಬ ಚೆನ್ನಾಗಿದೆ. ನಾನು ಇತ್ತೀಚೆಗೆ ಬರ್ತಾಯಿದ್ದೀನಿ. ನಮ್ಮ ಫ್ರೆಂಡ್ ಯಾರೋ ಹೇಳಿದ್ರು, ಇಲ್ಲಿ ಬಾ, ನೋಡೋಕ್ಕೆ ಚಿಕ್ಕದಾಗಿದೆ, ಪ್ರೀತಿಯಿಂದ ಮಾತಾಡ್ತಾರೆ, ತುಂಬ ಟೇಸ್ಟ್ ಇದೆ. ಮಿಕ್ಸಿಂಗೇ ನಂಗೆ ತುಂಬ ಇಷ್ಟ. ಮಿಕ್ಸಿಂಗ್ ಅಂದರೆ ಏನೇನು ಕೊಡ್ತಾರೆ ಅಂದರೆ, ಚಿತ್ರಾನ್ನ, ಪಲಾವು, ಉಪ್ಪಿಟ್ಟು ಮತ್ತು ಇಡ್ಲಿ, ವಡೆ ಎಲ್ಲ ಕೊಡ್ತಾರೆ. ಅದು ಮಿಕ್ಸಿಂಗ್ ಒಂದು ಸಲ ತೊಗೊಂಡ್ರೆ ಹೊಟ್ಟೆ ತುಂಬ ನೆಮ್ಮದಿಯಾಗಿ ತಿನ್ಬೋದು. ಇನ್ನು ದೋಸೆಗಳಲ್ಲಿ ಸ್ಪೆಷಲ್ ಅಂದರೆ ಖಾಲಿ ದೋಸೆ, ಮಸಾಲೆ ದೋಸೆ, ಬಾತ್ ಮಸಾಲೆ, ಉಪ್ಪಿಟ್ಟು ಮಸಾಲೆ.
ಟೈಮಿಂಗ್ಸು 7ರಿಂದ 11ವರೆಗೂ ಇಡ್ಲಿ ದೋಸೆ ಸಿಗುತ್ತೆ. ಆಮೇಲೆ 7ರಿಂದ 3 ಗಂಟೆವರೆಗೂ ಪಲಾವು, ಚಿತ್ರಾನ್ನ, ಮೊಸರನ್ನ ಸಿಗುತ್ತೆ. ರಜೆ ಯಾವತ್ತಿಲ್ಲ. ಸೋಮವಾರದಿಂದ ಶನಿವಾರದವರೆಗೂ 7ರಿಂದ 3, ಭಾನುವಾರ 7ರಿಂದ 12. ಹಲೋ ವ್ಯೂವರ್ಸ್, ನಾವು ಬೆಂಗಳೂರಿಂದನೇ ಬಿ ಟಿ ಎಮ್ ಲೇಔಟಿಂದ ಈ ಜಾಗಕ್ಕೆ ಹುಡ್ಕೊಂಡು ಬರ್ತೀವಿ. ಟೇಸ್ಟ್ ಆ ಥರ ಇದೆ. ವೆರೈಟಿ ಆಫ್ ಡಿಶಸ್ಸು, ಸ್ಪೆಷಲಿ ಮಿಕ್ಸು ಅಂತ ಕೊಡ್ತಾರೆ. ಅದು ತಲಾಂತರದಿಂದ ಇವ್ರ ತಾತ, ಅವ್ರ ಅಪ್ಪ, ಇವ್ರ ತಂದೆ ಅವ್ರ ಹೆಸರನ್ನೇ ಮೇಂಟೈನ್ ಮಾಡಿಕೊಂಡು ಟೇಸ್ಟನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನಾನಂತೂ ಸಜೆಸ್ಟ್ ಮಾಡ್ತೀನಿ, ನಾವು ಒಂದು ಸತಿ ಇಲ್ಲಿ ಬರೋದು ಹೋಗೋದು ಸ್ವಲ್ಪ ರೂಟ್ ಇದಾಗಿರ್ಬೋದು, ಗೂಗಲಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಎಕ್ಸಾಕ್ಟ್ ಲೊಕೇಶನ್ನು. ಬಂದು ಇದು ಟೇಸ್ಟ್ ಮಾಡ್ಕೊಂಡು ಹೋದರೆ ಐ ವಿಲ್ ಸಜೆಸ್ಟ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ಹ್ಯಾವ್ ಅ ಟೇಸ್ಟ್ ಹಿಯರ್. ನಾನು ಬಂದ್ಬಿಟ್ಟು ಒಂದು 12 ವರ್ಷದಿಂದ ತಿಂತಾಯಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಫೇಮಸ್ ಏನಂದರೆ ಪಲಾವ್ ಇಡ್ಲಿ, ಆಮೇಲೆ ಮೊಸರನ್ನ, ಉಪ್ಪಿಟ್ಟು ಅಷ್ಟೇ. ನಾನು ಮನೇಲಿ ಅಷ್ಟು ಉಪ್ಪಿಟ್ಟು ತಿನ್ನೋದಿಲ್ಲ, ಇಲ್ಲಿ ತಿಂತೀನಿ, ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರಿ, ಸಿಕ್ಕಾಬಟ್ಟೆ ಕ್ರೌಡು, ಚಿಕ್ಕ ಹೋಟ್ಲು, ಬಟ್ ಟೇಸ್ಟ್ ವಾಯ್ಸ್ ಅಂತೂ ಸಿಕ್ಕಾಬಟ್ಟೆ ಫೇಮಸ್ ಆಗಿಬಿಟ್ಟಿದೆ. SSP ಬನ್ನಿ, ಅಲ್ಲಿ ನನಗೆ ಯಾವ್ದು ತಗೊಳ್ಳೋದನ್ನೋದೇ ಕನ್ಫ್ಯೂಷನ್. ಯಾಕಂದರೆ ಯೂಶ್ವಲಿ ಹೋದಲ್ಲಿ ದೋಸೆ, ಇಡ್ಲಿ, ಪೂರಿ ಬಿಟ್ಟರೆ ಬೇರೆ ಇನ್ನೇನು ವೆರೈಟೀಸ್ ಇರೋಲ್ಲ. ಎಕರೆ ಇಡ್ಲಿ ಅಂತ ನೋಡಿದ್ರಿ, ಎಷ್ಟು ವೆರೈಟೀಸ್ ಇದೆ ಇದರಲ್ಲಿ. ಎಕರೆ ಇಡ್ಲಿ, ಚತುರ್ಮುಖ, ಆಮೇಲೆ ಏನು ಪಂಚಮುಖ, ಇನ್ನೂ ಈ ಥರ ವೆರೈಟೀಸ್ ಆಫ್ ತಿಂಡಿ ಇಲ್ಲಿದೆ. ಸೊ ನಾನಿವಾಗ ಇದರಲ್ಲಿ ಮಸಾಲೆ ದೋಸೆ ಪ್ರಿಫರ್ ಮಾಡಿದೆ. ದೋಸೆ ನೋಡಿ ಇಷ್ಟು ದೊಡ್ಡ ಸೈಜ್ ಇದೆ. ಅದಕ್ಕೆ ಫುಲ್ ತುಪ್ಪ, ಆಮೇಲೆ ಒಂದು ಆಲೂ ಪಲ್ಯ, ಚಟ್ನಿ, ಅದ್ರ ಜೊತೆಗೆ ಸ್ವಲ್ಪ ಕೆಂಪು ಚಟ್ನಿನೂ ಹಾಕಿದ್ದಾರೆ. ಸೊ ದೋಸೆ ನೋಡಿ ಸಖತ್ತಾಗಿ ಸೈಜ್ ನೋಡಿ ದೋಸೆದು. ಆಮೇಲೆ ಅಷ್ಟೇ ಥಿಕ್ನೆಸ್ ಇದೆ. ಎಲ್ಲಕ್ಕಿಂತ ಜಾಸ್ತಿ ರೋಸ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಈಗ ದೋಸೆ ಟೇಸ್ಟ್ ವೈಸ್ ಹೆಂಗಿದೆ ನೋಡೋಣ. ಸೊ ಓವರ್ ರೋಸ್ಟು ಏನಿಲ್ಲ, ಗುಡ್. ಸೊ ಚಟ್ನಿ ಜೊತೆ ಯಾವ ದೊಡ್ಡ ಹೋಟೆಲ್ಗೂ ಇವ್ರೇನು ಕಮ್ಮಿ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೋಸೆ. ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮಗೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ದೋಸೆ ನೋಡಿ, ಮೀಡಿಯಮ್, ಏನು ಅತಿ ರೋಸ್ಟು ಅಲ್ಲ, ನಿಮಗೆ ಹಪ್ಪಳ ಥರನೂ ಇಲ್ಲ. ಆಮೇಲೆ ತುಪ್ಪ ನೋಡಿ, ಫುಲ್ಲು ತುಪ್ಪ ಹಾಕಿಬಿಟ್ಟು ಕೊಟ್ಟಿದ್ದಾರೆ. ಚಟ್ನಿ, ಅದಕ್ಕೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಗಟ್ಟಿ ಚಟ್ನಿ ಜೊತೆಗಂತೂ ಟೇಸ್ಟ್ ಅದ್ಭುತವಾಗಿದೆ. ಬನ್ನಿ ಆಲೂ ಪಲ್ಯದ ಜೊತೆ ನೋಡೋಣ. ಆಲೂ ಪಲ್ಯನೂ ಸಖತ್ತಾಗಿದೆ. ನಿಮ್ಗೆ ಆ್ಯಕ್ಚುಲಿ ಚಟ್ನಿ ಸ್ವಲ್ಪ ಸ್ಪೈಸಿ ಬರುತ್ತೆ, ಬಟ್ ಆಲೂ ಪಲ್ಯ ಅಷ್ಟು ಸ್ಪೈಸಿ ಬರೋಲ್ಲ. ಆದರೆ ಪಲ್ಯ ಅಂತೂ ನೀಟಾಗಿ ಬೆಂದ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಸಖತ್ತಾಗಿ ಕೊಟ್ಟಿದ್ದಾರೆ. ಬಟ್ ನನಗಂತೂ ನೀವು ನೋಡಿ ದೋಸೆ ಎಷ್ಟು ನೀಟಾಗಿ ರೋಸ್ಟಾಗಿ ಅದ್ಭುತವಾಗಿದೆ. ದೋಸೆ ಚಟ್ನಿ ತಿಂತಾ ಇದ್ದರೆ ಯಾಕೆ ಇದಿಷ್ಟು ಫೇಮಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದಾದಮೇಲೆ ನಾನು ಇವಾಗ ಆರ್ಡ್ರ್ ಮಾಡಿದ್ದು ಚತುರ್ಮುಖ ಅಂತ. ಇದೇನಂದರೆ ನಿಮಗೆ ಒಂದು ತಿಂಡಿ ಅಂದರೆ ನಿಮ್ಗೆ ಇದರಲ್ಲಿ 4 ಥರದ ಐಟಮ್ಸ್ ಕೊಟ್ಬಿಡ್ತಾರೆ. ದೋಸೆ ಆಲ್ರೆಡಿ ಟೇಸ್ಟ್ ನೋಡಿದೆ, ಒಂದೊಂದೇ ತಿನ್ನೋಕ್ಕಂತೂ ಆಗಲ್ಲ, ಯಾಕಂದರೆ ಅದರದ್ದು ಕ್ವಾಂಟಿಟಿನೂ ಹೆವಿ ಇದೆ. ಸೊ ಚತುರ್ಮುಖ ತೊಗೊಂಬಿಟ್ರೆ 4 ಐಟಮು ಇದರಲ್ಲೇ ಬಂದುಬಿಡುತ್ತೆ. ನೋಡೋಣ ಚತುರ್ಮುಖ ಟೇಸ್ಟ್ ಹೆಂಗಿದೆ ಅಂತ. ಚತುರ್ಮುಖ ಅಂದರೆ ಚಿತ್ರಾನ್ನ ಕೊಡ್ತಾರೆ, ಪಲಾವ್ ಕೊಡ್ತಾರೆ, ಅದರ ನಂತರ ಮೊಸರನ್ನ ಇದೆ, ಒಂದು ಇಡ್ಲಿ ಕೂಡ ಇದೆ. ಇಡ್ಲಿ ಇದು ಚಿಕ್ಕ ಇಡ್ಲಿ, ನಿಮಗೆ ಎಕರೆ ಇಡ್ಲಿ ನೀವು ಅಲ್ಲೇ ನೋಡಿದ್ರಿ. ಬಟ್ ಚತುರ್ಮುಖದಲ್ಲಿ ಇಷ್ಟು ಐಟಮ್ ಬರ್ತವೆ. ಅದಕ್ಕೆ ಒಂದು ಗಟ್ಟಿ ಚಟ್ನಿ ಕೊಡ್ತಾರೆ. ನೋಡೋಣ ಟೇಸ್ಟ್ ವೈಸ್ ಹೆಂಗಿದೆ ಅಂತ. ಸಖತ್ ಸಾಫ್ಟ್ ಇಡ್ಲಿ ನೋಡಿ, ಎಷ್ಟು ಮೃದುವಾಗಿ ಸಾಕಾಗಿದೆ ಇಡ್ಲಿ. ವಾರೆ ವಾ. ಅದಕ್ಕೆ ಚಟ್ನಿ ಇದೆ. ಇಲ್ಲಿ ನಿಮಗೆ ಚಟ್ನಿನೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ಬೇಕು. ಅವ ಏನು ಮಸಾಲ ಹಾಕಿದಾರಲ್ಲ
ಆ ಮಸಾಲ ಒಂಥರ ನಿಮ್ಗೆ ಡಿಫ್ರೆಂಟ್ ಫ್ಲೇವರ್ ಥರ ಟೇಸ್ಟ್ ಕೊಡುತ್ತೆ. ಕಾಯಿ ಹಾಕಿದ್ದಾರೆ, ಒಗ್ಗರಣೆ, ಆಮೇಲೆ ಬಟ್ ಸ್ವಲ್ಪ ಸ್ಪೈಸಿ ಆಗಿದೆ ಚಟ್ನಿ. ಬಟ್ ಆ ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ. ಇಡ್ಲಿ ತುಂಬಾ ಸ್ಮೂತ್ ಬರುತ್ತೆ, ಒಂಥರ ಮಲ್ಲಿಗೆ ಇಡ್ಲಿ ಥರ ಇದೆ. ಸೊ ಚತುರ್ಮುಖದಲ್ಲಿ ಇಡ್ಲಿ ಅಂತೂ ಸಕ್ಕತ್ ಟೇಸ್ಟ್ ಕೊಡುತ್ತೆ ನಿಮಗೆ. ಬಟ್ ನಿಮ್ಗೆ ಇನ್ನೊಂದೇನು ಗೊತ್ತಾ, ಇಡ್ಲಿ ಈ ಲೆವೆಲ್ ಟೇಸ್ಟ್ ಇದ್ದರೆ ಅದೇನು ಎಕರೆ ಇಡ್ಲಿ ನಾನು ನಿಮ್ಗೆ ಅವಾಗ ತೋರಿಸ್ದೆ, ಇಷ್ಟು ದೊಡ್ಡದಿದೆ, ಫುಲ್ ಇಡ್ಲಿನೇ ತಿನ್ಬೋದು. ಯಾಕಂದರೆ ಆ ಇಡ್ಲಿಗೆ ಇಲ್ಲಿ ಹಾಕಿರೋ ಚಟ್ನಿ ಎರಡೂ ಟೇಸ್ಟ್ ಆಯ್ತು, ಸಾಕಾಗಿದೆ. ಚತುರ್ಮುಖದ ಇನ್ನೊಂದು ತಿಂಡಿ ಪಲಾವು ನೋಡೋಣ. ಅದ್ಭುತ ಟೇಸ್ಟ್ ಪಲಾವ್ ಅಂತೂ. ಒಂಥರ ನಿಮಗೆ ಈ ಮನೇಲಿ ಮಾಡಿದಂಥ ಫೀಲ್ ಕೊಡುತ್ತೆ. ಆಮೇಲೆ ಹಾಕಿರೋ ಕಮ್ಮಿ ತರಕಾರಿ ಇದ್ರೂ ಟೇಸ್ಟ್ ವೈಸ್ ನಿಮಗೆ ಪಲಾವ್ ಸೂಪರ್ ಆಗಿದೆ. ಇದಕ್ಕೆ ಚಟ್ನಿನೂ ಬೇಡ, ಏನೂ ಬೇಡ, ಅದ್ಭುತ ಆಗಿದೆ ಪಲಾವ್ ಅಂತೂ. ಸಿಕ್ಕಾಪಟ್ಟೆ ಜನ ಇಲ್ಲಿ ಪಲಾವ್ಸೆ ತಗೊಳ್ತಾಯಿದ್ರು. ನೀವು ಚತುರ್ಮುಖ ತೊಗೊಂಡ್ರೆ ಇನ್ನೊಂದು ಐಟಮ್ ಕಮ್ಮಿ ಬಂದ್ರೂ ಒಂದು ಫುಲ್ ಪ್ಲೇಟ್ ಪಲಾವ್ ತೊಗೊಂಡ್ರೆ ಅಂತೂ ಯಥೇಷ್ಟ ಸಾಕಾಗುತ್ತೆ, ಅಷ್ಟು ಟೇಸ್ಟ್ ಇದೆ ಪಲಾವ್. ಸೊ ಅದೇ ರೀತಿ ತುಂಬ ಜನರ ಹಾಟ್ ಫೇವರೆಟ್ ಚಿತ್ರಾನ್ನ. ಚಿತ್ರಾನ್ನ ತುಂಬ ಚೆನ್ನಾಗಿದೆ. ನಿಮಗೆ ಒಗ್ಗರಣೆ ಎಲ್ಲ ಹಾಕಿ ಒಂಥರ ಹುಳಿ ಫ್ಲೇವರ್ ಮಿಕ್ಸ್ ಬರುತ್ತೆ. ಖಾರ ಅಷ್ಟೊಂದೇನಿಲ್ಲ, ಚಿತ್ರಾನ್ನದಲ್ಲಿ ಅಷ್ಟು ಖಾರ ಇಲ್ಲ. ಬಟ್ ಪಲಾವ್ ಸ್ಪೈಸಿ ಆಗಿದೆ, ಚಟ್ನಿ ಸ್ಪೈಸಿ ಆಗಿದೆ. ಬಟ್ ನಿಮಗೆ ಚಿತ್ರಾನ್ನ ಅಷ್ಟೊಂದು ಸ್ಪೈಸಿ ಇಲ್ಲ, ಬಟ್ ಟೇಸ್ಟ್ ವೈಸ್ ಚಿತ್ರಾನ್ನ ಸಕ್ಕತ್ತಾಗಿದೆ. ಸೊ ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಿಮಗೆ ಗೊತ್ತು, ಎಲ್ಲ ಊಟ ಆದಮೇಲೆ ಹೆಂಗೆ ನಾವು ಮೊಸರನ್ನ ತಿಂತೀವೋ, ಈ ಚತುರ್ಮುಖದಲ್ಲೂ ಲಾಸ್ಟಿಗೆ ಮೊಸರನ್ನ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಯಾಕಂದ್ರೆ ನಿಮಗೇನು ಮೊಸರನ್ನ ಅಂದರೆ ಬರೀ ಅನ್ನ ಮೊಸರು ಹಾಕಿಬಿಟ್ಟು ಆ ಥರ ಏನು ಕೊಟ್ಟಿಲ್ಲ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಲ್ಲ ಒಗ್ಗರಣೆ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪಿರ್ಬೋದು, ಆಮೇಲೆ ಸ್ವಲ್ಪ ಮೆಣಸು ಎಲ್ಲ ಹಾಕಿಬಿಟ್ಟು, ಆಮೇಲೆ ತುಂಬಾ ತಿಕ್ಕಾಗಿದೆ. ಅನ್ನನೂ ಅಷ್ಟೇ ಕರೆಕ್ಟಾಗಿ ಬೆಂದ್ಬಿಟ್ಟು ಹಾಕಿರೋ ಮೊಸರು ಕರೆಕ್ಟ್ ಸಕ್ಕಾಗಿಬಿಟ್ಟು ಟೇಸ್ಟ್ ವೈಸ್ ಮೊಸರನ್ನೂ ತುಂಬ ಚೆನ್ನಾಗಿದೆ. ಅಂತೂ ನೀವು ಇಲ್ಲಿ ಬಂದರೆ ಯಾವ್ದು ತಗೊಳ್ಳೋದು ಅಂತ ಕನ್ಫ್ಯೂಸ್ ಆದರೆ ಚತುರ್ಮುಖ ತೊಗೊಂಬಿಡಿ, ಎಲ್ಲ ಐಟಮು ಇದರಲ್ಲೇ ಬರುತ್ತೆ. ಇನ್ನೊಂದಿದೆ ಪಂಚಮುಖ ಅಂತ ಒಂದು ಇನ್ನೊಂದಿದೆ, ಅದರಲ್ಲಿ ಇನ್ನೂ ಒಂದು ಐಟಮ್ ಎಕ್ಸ್ಟ್ರಾನೇ ಬರುತ್ತೆ. ಚತುರ್ಮುಖ ಪಂಚಮುಖ ಅದ್ಭುತ ಕಾನ್ಸೆಪ್ಟ್. ಏನು ಇವಾಗ ನಾವು ಕೋಂಬೋ ಅಂತ ಹಾಕೊತಾರೆ, ಬಟ್ ಇವರು ಇದನ್ನೇ ತುಂಬ ನೀಟಾಗಿ ಮಾಡಿದ್ದಾರೆ. ಆಮೇಲೆ ಫುಡ್ ವೈಸು ಅಷ್ಟೇ, ಎಲ್ಲ ಫುಡ್ಗಳು ತುಂಬ ಚೆನ್ನಾಗಿದೆ. ಓಕೆ, ನಾನಂತೂ ಸಿಕ್ಕಾಪಟ್ಟೆ ತಿಂದೆ. ಎಲ್ಲ ತಿಂಡಿಗಳು ಸೂಪರ್ ಆಗಿತ್ತು. ಅದೇ ಹೇಳ್ತೀನಲ್ಲ, ಹೋಟೆಲ್ ಚಿಕ್ಕದಿರಬೇಕು ದೊಡ್ಡದಿರಬೇಕು ಅದು ಇದು ಇಂಪಾರ್ಟೆಂಟ್ ಅಲ್ಲ. ಕೊಡೋ ತಿಂಡಿ ಟೇಸ್ಟ್ ಆಗಿರಬೇಕು, ಖುಷಿಯಿಂದ ಕೊಡಬೇಕು. ಅವಾಗ ಎಂಥ ತಿಂಡಿ ಆದರೂ ಎಂಥವ್ರಿಗಾದರೂ ಇಷ್ಟ ಆಗೇ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಈ SSPನೇ ಒಂದು ಉದಾಹರಣೆ ಕೂಡ ಹೌದು. ಹಾಗಾದರೆ ಈ ಒಂದು SSP ಈಟಿಂಗ್ ಹೌಸ್ ಎಲ್ಲಿ ಬರುತ್ತೆ ಅಂತ ನೀವು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನಿಗೆ ಹೋಗಿ, ಅಲ್ಲಿ ಗೂಗಲ್ ಲೊಕೇಶನ್ ಹಾಕಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಸ್ವಲ್ಪ ಒಳಗಡೆ ಇರೋದ್ರಿಂದ ನಿಮಗೆ ಇಮ್ಮಿಡಿಯೇಟಾಗಿ ಇದು ಎಲ್ಲಿದೆ ಲೊಕೇಶನ್ ಅಂತ ಗೊತ್ತಾಗಲ್ಲ. ಸೊ ಕ್ಲಿಕ್ ಮಾಡಿದ್ರೆ ಗೂಗಲ್ ಲೊಕೇಶನಲ್ಲಿ ಡೈರೆಕ್ಟ್ ನೀವು ಇದೇ ಪ್ಲೇಸಿಗೆ ಬರ್ತೀರಾ. ಎಲ್ಲ ತಿಂಡಿಯೂ ಸೂಪರ್ ಆಗಿದೆ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.